ನಾಳೆ ರಾಜ್ಯಸಭಾ ಚುನಾವಣೆ ಇರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಅಡ್ಡಮತದಾನ ನಡೆಯುತ್ತೆ ಅನ್ನುವಂತ ಆತಂಕ ಸಹಜವಾಗಿ ಮೂರು ಪಕ್ಷಗಳು ಕಾಡ್ತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಜೆಡಿಎಸ್ನ ಹಿರಿಯ ಶಾಸಕರು ಆಗಿರುವಂತಹ ಜಿಟಿ ದೇವೇಗೌಡರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಜಿಟಿ ದೇವೇಗೌಡರು, ನಿಮಗೆ ನೇರವಾದ ಒಂದು ಪ್ರಶ್ನೆ. ನಿಮ್ಮ ಅಭ್ಯರ್ಥಿ ಅಂದ್ರೆ 5ನೇ ಅಭ್ಯರ್ಥಿ ಕಣಕ್ಕಿಳಿದಿರುವಂತಹ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವ ವಿಶ್ವಾಸ ಇದೆಯಾ? ಮನಸ್ಸಾಕ್ಷಿ ಮತಗಳನ್ನ ಕುಪೇಂದ್ರ ರೆಡ್ಡಿ ಒಳ್ಳೆ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಗೆಲ್ಸ್ಬೇಕು ಅಂತಕ್ಕಂಥ ಮನಸ್ಸಾಕ್ಷಿಯಿಂದ ಮತಗಳು ಹಾಕಿದ್ರೆ ಗೆಲ್ತಾರೆ. ಅಲ್ಲ, ನಿಮ್ಗೆ ಯಾಕಂದ್ರೆ ಶಾಸಕರ ಸಂಖ್ಯಾಬಲ ನೋಡಿದಂತ ಸಂದರ್ಭದಲ್ಲಿ ನೀವು ಯಾವ ಆಧಾರದಲ್ಲಿ ಆತ್ಮಸಾಕ್ಷಿ ಮತಗಳು ಅಂತ ಹೇಳ್ತಾ ಇದ್ದೀರಾ? ಶಾಸಕರ ಸಂಖ್ಯೆ ಬಲ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಮ್ಮ ಓಟನ್ನು ಹಾಕೊಳ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿನ ಹಾಕಿದೀವಿ. ಅಲ್ಲ, ನಿಮ್ಮ ಮತಗಳು ಸಂಪೂರ್ಣವಾಗಿ ಬಂದ್ರು ಕೂಡ ಗೆಲ್ಲುವ ಸಾಧ್ಯತೆಗಳು ಹೇಗೆ ಹೇಳ್ತಿದ್ರು? ಗೆದ್ದೇ ಗೆಲ್ತೀವಿ ಅಂತಿಲ್ಲ. ಕುಪೇಂದ್ರ ರೆಡ್ಡಿ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಇದ್ದಾರೆ, ನಾವು ಮನಸ್ಸಾಕ್ಷಿ ಮಾಡ್ತೀವಿ ಅನ್ನೋರು ಕೆಲವರು ಇದ್ದಾರೆ, ಹಾಕಿದ್ರೆ ಗೆಲ್ತಾರೆ. ನೀವೇನಾದ್ರೂ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಭೇಟಿ ಮಾಡಿದ್ರ? ಏನಾದ್ರು ಬೇರೆ ಯಾವುದೇ ಪಕ್ಷದ ಶಾಸಕರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಸೊ ಒಟ್ಟಿನಲ್ಲಿ ಗೆಲುವು ಆಗುತ್ತೆ ಅನ್ನೋ ತರ ಇದೆಯಾ, ಅಥವಾ ಒಂದು ಅಭ್ಯರ್ಥಿ ಕಣಕ್ಕಿಳಿಸಬೇಕಾಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಲ್ಸಿರೋದು? ಅಭ್ಯರ್ಥಿನ ನಮ್ಮ ಪಕ್ಷದಿಂದ ಇಳಿಸಬೇಕು, ನಾವು ಇಳಿಸಿದೀವಿ. ನಮಗೆ ಬೇರೆಯವರು ಆತ್ಮಸಾಕ್ಷಿಯಾಗಿ ಕುಪೇಂದ್ರ ರೆಡ್ಡಿ ಗೆಲ್ಸ್ಬೇಕು, ವೈಯಕ್ತಿಕ ಸ್ನೇಹ ಎಲ್ಲ ಇರ್ತಕ್ಕಂಥವ್ರು ಅಂತೇಳಿ ಅವರು ವೋಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಗೆಲ್ತೀವಿ. ಸೊ ಯಾಕೆ ಇದು? ಯಾಕಂದ್ರೆ ಎಲ್ಲರೂ ಹೇಳ್ತಾ ಇರೋದು, ಈಗ ಜಮೀರ್ ಅಹಮದ್ ಅವರು ಒಂದು ಮಾತು ಹೇಳಿದ್ರು, ಕುಮಾರಸ್ವಾಮಿ ಅವರಿಗೆ ಇದೊಂದು ರೀತಿ ಚಟ ಆಗ್ಬಿಟ್ಟಿದೆ, ಸೋಲೋದು ಗೊತ್ತಿದ್ರು ಕೂಡ ಅಭ್ಯರ್ಥಿ ಕಣಕ್ಕಿಳಿಸ್ಬಿಡ್ತಾರೆ. ಪಕ್ಷದ ಅಭ್ಯರ್ಥಿ ನಿಲ್ಸಬೇಕಲ್ರಿ, ಪಕ್ಷದ ಅಭ್ಯರ್ಥಿ ನಿಲ್ಸ್ಬೇಕು, ನಿಲ್ಸಿದ್ವಿ. ನಾವ್ ಯಾರಿಗೆ ಹಾಕ್ಬೇಕಿತ್ತು ಓಟು? ನಮ್ಮ ಓಟನ್ನಾರು ಹಾಕಬೇಕಲ್ಲ, ನಾವು ನಮ್ಮ ಓಟ್ ಹಾಕಬೇಕು, ಹಾಕಿದೀವಿ. ಕುಪೇಂದ್ರ ರೆಡ್ಡಿ ವೈಯಕ್ತಿಕ ಪ್ರಯತ್ನ ಎಲ್ಲರನ್ನೂ ಅಪ್ರೋಚ್ ಮಾಡಿದ್ದಾರೆ, ಸದಸ್ಯಗಳನ್ನ ಓಟ್ ಕೊಡಿ ಅಂತೇಳಿ ಪ್ರೀತಿಯಿಂದ ಮತ ಹಾಕಿದ್ರೆ ಗೆಲ್ತಾರೆ. ಜೆಡಿಎಸ್ ಪಕ್ಷದ ಮತಗಳನ್ನ ಮೊದಲು ಉಳಿಸ್ಕೊಳ್ಳಿ, ಅವರು ಜೆಡಿಎಸ್ ಶಾಸಕರನ್ನ ಉಳಿಸ್ಕೊಳ್ಳಿ ಅನ್ನುವಂತ ಸವಾಲನ್ನು ಜೆಡಿಎಸ್ ಶಾಸಕರು ಎಲ್ಲರೂ ಇದ್ದಾರೆ, ಎಲ್ಲರೂ ಓಟ್ ಹಾಕ್ತಾರೆ. ಸೊ ಇದಿಷ್ಟು ಕೂಡ ಜಿಟಿ ದೇವೇಗೌಡರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರತ್ ಜೊತೆ ಹರೀಶ್ ಕಾಕೊಳ್ಳಿ, ಸರ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.